ಹಾಯ್ ಫ್ರೆಂಡ್ಸ್, ನಾನು ಸ್ವೀಟೆಸ್ಟ್ ಶ್ರುತಿ ಮಾತಾಡೋದು. ನೋಡಿ ಫ್ರೆಂಡ್ಸ್, ನಮ್ಮ ತೋಟ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಎಷ್ಟು ಥರ ನಾವು ಇಲ್ಲಿ ತರಕಾರಿ ಹಾಕಿದ್ದೀವಿ ಅನ್ನೋದು ನೋಡ್ರಿ. ನೆಕ್ಸ್ಟ್ ಒಂದು ಪುಂಡಿ ಪಲ್ಲೆ ನೋಡ್ರಿ, ದಂಡೆ ಹಿಡದ ಹೆಂಗೆ ಹಾಕಿದೇವ್ರಿ ನಾವು ಪುಂಡಿ ಪಲ್ಲೆ. ಈ ಥರ ಹಾಕಿದೇವ್ರಿ ಪುಂಡಿ ಪಲ್ಲೆ ಎಲ್ಲ ದಂಡೆ ಹಿಡ್ದ ನೋಡ್ರಿ. ಇದು ಪುಂಡಿ ಪಲ್ಲೆ. ಇಷ್ಟು ಜಾಗನಾಗ ಎಷ್ಟು ತರಕಾರಿ ನಾವು ಬೆಳೆಸ್ಬೋದು ಅನ್ನೋದು ನೋಡ್ರಿ. ಪುಂಡಿ ಪಲ್ಲೆ ಇಷ್ಟೆಲ್ಲ ನೋಡ್ರಿ, ಪುಂಡಿ ಪಲ್ಲೆ ರೀ. ನೆಕ್ಸ್ಟ್ ಈ ಕಡೆ ಒಂದು ಮೆಣಸಿನ ಗಿಡಗಳು ನೋಡ್ರಿ. ಇವೆಲ್ಲ ಮೆಣಸಿನ ಗಿಡಗಳು ನೋಡ್ರಿ. ಈ ಥರ ಎಲ್ಲ ಮೆಣಸಿನ ಗಿಡಗಳು ಹಚ್ಚಿದೇವ್ರಿ ನಾವು. ಅದ್ರೊಳಗೆ ಮತ್ತು ಬೆಂಡಿ ಗಿಡಗಳು ರೀ, ಇವು ಬೆಂಡಿಕಾಯಿ. ಈ ಥರ ನಾವು ಬೆಳೆಸಿದೇವ್ರಿ ಬೆಂಡಿಕಾಯಿ. ನೆಕ್ಸ್ಟ್ ಮೆಣಸಿನ್ಕಾಯಿ. ಎಷ್ಟೋ ಈಗ 3 ತರಕಾರಿ ಅದು ರೀ. ಒಂದು ಪುಂಡಿ ಪಲ್ಲೆ, ಮೆಣಸಿನ್ಕಾಯಿ, ಬೆಂಡಿಕಾಯಿ ರೀ. ಆ ಕಡೆಯಿಂದ ನೆಕ್ಸ್ಟ್ ರಾಜಗಿರಿ ಪಲ್ಯ ಅಂತಾರಲ್ಲ, ಕೆಂಪು, ನಿಮಗೂ ಗೊತ್ತಿರುವ ಎಷ್ಟೋ ಥರ ಒಂದು 2-3 ಥರ ಕಲರ್ ಇರ್ತೈತೆ ರೀ. ಇದು ನೋಡ್ರಿ ಕೆಂಪು ರಾಜಗಿರಿ ರೀ. ಇದನ್ನೂ ಐತ್ರಿ ಎಲ್ಲ ಕಡೆ ಉದ್ದ ರಾಜಗಿರಿ. ಇದೆಲ್ಲ ಹಚ್ಚೋದ್ರಿ, ಇಲ್ಲೆಲ್ಲ ಹಚ್ಚಿದೇವ್ರಿ ನಾವು. ನೆಕ್ಸ್ಟ್ ಅದ್ರೊಳಗೆ ಕೊತ್ತಂಬರಿ ನೋಡ್ರಿ, ಇಲ್ಲದ ಫ್ರೆಂಡ್ಸ್ ನೋಡ್ರಿ. ಇಲ್ಲಿ ಕೊತ್ತಂಬರಿ ಇಲ್ಲೈತೆ ನೋಡ್ರಿ. ಕೊತ್ತಂಬರಿ ಎಲ್ಲ ಕಡೆ ಹಾಕಿದ್ದೇವೆ ನೋಡ್ರಿ. ಸಾಲಿನಾಗ ಕೊತ್ತಂಬರಿ ಅದಾವ್ರಿ. ಕೊತ್ತಂಬರಿ ಮತ್ತು ರೀ ನೋಡ್ರಿ, ಇಲ್ಲಿ ಬೆಂಡಿಕಾಯಿ ಅಷ್ಟೆಲ್ಲ ತುಂಬಿತ್ತು ನೋಡ್ರಿ. ಇಲ್ಲೆಲ್ಲ ಐತೆ ನೋಡ್ರಿ ರಾಜಗಿರಿ. ಇದು ಬೀಜಕ್ಕೆ ಆಗ್ತೈತೆ. ಇದು ಹೂವು ಆದಮೇಲೆ ಬೀಜಕ್ಕೆ ಆಗ್ತೈತಿಲ್ರಿ. ನೆಕ್ಸ್ಟ್ ಇನ್ನೊಂದು ಪುಂಡಿ ಪಲ್ಲೆ ಬೀಜನೂ ಇರ್ತಾವೆ. ಅವನು ಬಿಟ್ಟು ಬಿಡೋದ್ರಿ. ಅವನು ಬೀಜ ಆಗಿ ನಾವು ಒಣಗಿಸಿ ಅದನ್ನ ಒಂದಿಟ್ಟು ಒಣ ಹಾಕಿ ಬಡದ ಇಟ್ರೆ ಅವು ಬೀಜ ಆಗ್ತಾವ್ರಿ. ಮತ್ತು ಅಲ್ಲಿ ಇಲ್ಲಿ ನಾವು ಮನ್ಯಾಗ ರೆಡಿ ಮಾಡ್ಕೊಬೋದ್ರಿ. ಇವನ್ನೆಲ್ಲ ಬೀಜ ರೆಡಿ ಮಾಡ್ಕೊಂಡು ನಾವು ಹಾಕೋತಿದ್ರೆ ಬೀಜ ಆಗ್ತೈತ್ರಿ. ಮತ್ತು ನೆಕ್ಸ್ಟ್ ನಮಗೆ ಎಲ್ಲರ ಹಾಕೋದಿತ್ತಂದ್ರೆ, ಎಲ್ಲ ಮಾಡೋದಿತ್ತಂದ್ರೆ ಇವ್ನ ಬೀಜ ನಾವು ಹಾಕ್ಬೋದ್ರಿ ರೆಡಿ ಮಾಡಿ. ನೋಡ್ರಿ ಹಿಂಗೆ ಸೈಡ್ ಎಲ್ಲ ಎಷ್ಟು ಚಂದ ಐತೆ ನೋಡ್ರಿ. ಚಿಕ್ಕು ಗಿಡ ನೋಡ್ರಿ. ಇದೆಲ್ಲ ಚಿಗುರು ಬಿಟ್ಟಿದ್ದಾವ್ರಿ. ಇನ್ನು ಕಾಯಿ ಆಗ್ತಾವ್ರಿ. ಹಿಂಗೆ ರೆಡಿ ಮಾಡ್ಕೊಂಡು ಇವೆಲ್ಲ ನಾವು ಮನ್ಯಾಗ ರೆಡಿ ಮಾಡ್ಕೊಂಡಿದ್ದು ರೀ. ಇವನು ಬೀಜ ಎಲ್ಲ ಸುಮ್ಮ ಕೋದೊಬ್ರು ದಂಡಿಗೆ ಹೋಗೋದು ಬಿಡ್ತಾರಿಲ್ಲ, ಅದ್ರ ಎಮ್ಮಿಗೆ ಹಾಕೋದು ಅದು ಹಾಕೋದು ಮಾಡಿ ಎಲ್ಲ ಬೀಜ ಇದು ಮಾಡ್ಕೋತಾರೆ. ಇದನ್ನು ಏನು ಮಾಡ್ತೀವಿ ರೀ ನಾವು, ಇದೆಲ್ಲ ಒಣಗಿದ ಮೇಲೆ ಈ ಬೀಜ ರೆಡಿ ಮಾಡ್ಕೋತೀವಿ ರೀ. ಒಣಗಿಸಿ ಬೀಜ ರೆಡಿ ಮಾಡ್ಕೊಂಡು ಇದನ್ನ ನಾವು ಹೊಳ್ಳಿ ಹಾಕ್ತೀವಿ ರೀ. ಮೆಣಸಿನ್ಕಾಯ್ದು ಹಂಗೆ ರೀ. ಇದ್ರೊಳಗೆ ಏನು ಹಣ್ಣಾಗಿದ್ದು ಕಾಯಿಗಳೆಲ್ಲ ಅದನ್ನು ಒಣ ಹಾಕಿ ಅದನ್ನ ಬೀಜ ಮಾಡ್ಕೊಂಡು ಬಿಡ್ತೀವಿ ರೀ. ನೆಕ್ಸ್ಟ್ ನೋಡ್ರಿ, ಇದು ಮೆತ್ತೆ ನೋಡ್ರಿ. ಇದನ್ನೆಲ್ಲ ಬೀಜಕ್ಕೆ ಬಿಟ್ಟಿವ್ರಿ ನಾವು. ಈ ಥರ ಬೀಜಕ್ಕೆ ಬಿಟ್ಟಿರ್ತೀವಿ ರೀ. ಇವನ್ನ ಬೀಜ ನಾವೇನು ಮಾಡಿ ಒಣಗಿಸಿ ಬೀಜ ಮಾಡ್ಕೊಂಡು ಅದನ್ನ ನಾವು ರೆಡಿ ಮಾಡ್ಕೊಂಡು ಮತ್ತು ನೆಲ ರೆಡಿ ಮಾಡ್ಕೊಂಡು ಅದ್ರೊಳಗೆ ಹಾಕಿದ್ರೆ ಮೆತ್ತೆ ಆಗಿಬಿಡ್ತೈತೆ ರೀ. ನೋಡ್ರಿ ಇಷ್ಟೆಲ್ಲ ಬೀಜಕ್ಕೆ ಬಿಟ್ಟಿವ್ರಿ. ಎಲ್ಲ ಬೀಜ ಆಗಿದಾವ್ರಿ. ಇನ್ನೇನು ರೆಡಿ ಆಗಿದಾವೆ. ಇನ್ನೊಂದು ಸ್ವಲ್ಪ ಒಣಗಿದ ಮೇಲೆ ಮನೆ ಮುಂದೆ ಹಾಕಿ ಅದನ್ನೆಲ್ಲ ಕಾಳು ಬಿಡಿಸ್ಕೊಂಡು ಬೀಜ ಮಾಡ್ಕೊಂಡು ಇಟ್ಕೊಂಡ್ಬಿಡೋದ್ರಿ. ಇದನ್ನೆಲ್ಲ ಹೋದ್ಮೇಲೆ ಮತ್ತು ನೆಲ ಇದೆಲ್ಲ ಖಾಲಿ ಆದ್ಮೇಲೆ ಮತ್ತು ಇದೇ ನೆಲಕ್ಕೆ ಇದೇ ಬೀಜ ರೆಡಿ ಮಾಡ್ಕೊಂಡು ಇದನ್ನ ಹಾಕಿಬಿಡೋದ್ರಿ. ನೋಡ್ರಿ ಇಷ್ಟೆಲ್ಲ ಇವೆಲ್ಲ ಮೆಣಸಿನ ಗಿಡಗಳು ನೋಡ್ರಿ. ಇವೆಲ್ಲ ಎಂಥ ಗುಡ್ಡ ಐತೆ ನೋಡ್ರಿ. ಗುಡ್ಡದಾಗ ಈ ಥರ ಹಾಕೋದ್ರಿ. ನೀರು ಇರಂಗಿಲ್ಲ. ಈಗಂತೂ ಬಿಸಿಲು ಕಾಲದಾಗ ನೀರು ಲೈಟ್ ಸರಿಯಾಗಿ ಹಾಕಂಗಿಲ್ಲ ರೀ ಹೊಲದಾಗ. ಎಲ್ಲನೂ ನೀರು ಹಾಸ್ಬೇಕಾದ್ರೆ ತ್ರಾಸ ರೀ. 1 ತಾಸು ಲೈಟ್ ಕೊಡ್ತಾರೆ ರೀ, ಲೈಟ್ ತೆಗಿತಾರೆ. ಇಷ್ಟರೊಳಗೆ ಹಿಂಗೆ ಹಾಸ್ಕೊಂಡು ಎಲ್ಲ ಮಾಡ್ಕೋಬೇಕ್ರಿ. ಇವೆಲ್ಲ ಬೀಜಕ್ಕೆ ರೆಡಿ ಮಾಡ್ಕೋದ್ರಿ. ನಾವು ರೆಡಿ ಮಾಡ್ಕೊಂಡು ನಾವು ಹಾಕೋದು. ಆಯಿತು ಫ್ರೆಂಡ್ಸ್, ಇನ್ನೊಂದು ನೆಕ್ಸ್ಟ್ ಮತ್ತು ವಿಡಿಯೋದಾಗ ಮತ್ತೆ ಸಿಗೋಣ್ರಿ.